ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕೂಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಗೊತ್ತಾ? ತುಂಬ ಪವರ್ಫುಲ್ ಅಂತೆ ದೇವರು. ಅಮಾವಾಸ್ಯೆ ಹುಣ್ಣಿಮೆ ಅಂತ ಅಂದಾಗ ಅಲ್ಲಿ ಜನ ತುಂಬ ಅಂದರೆ ತುಂಬ ಇರ್ತಾರೆ. ಅಷ್ಟು ಜನಸಾಗರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಥಾಟ್ಸ್ ಹೋಗುತ್ತೆ ಅಂತ ಹೇಳಿ. ಸೊ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ, ಎಲ್ಲಿ, ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ತೋರಿಸ್ತೀನಿ ಮತ್ತು ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲಿಗೆ ಹೋಗ್ತಿದ್ವಿ ಹೇಳ್ರಿ, ಹೇಳು. ಏನು ಎಷ್ಟು ಕಿಲೋಮೀಟರ್ ಐತೆ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು. ಕೊಡಕ್ಕೆ ಎಷ್ಟು ಕಿಲೋಮೀಟರ್ ಐತೆ ಮಂಡ್ಯದಿಂದ? 28 ರೀ 37 ರೀ. 28 ನನ್ನ ಹಸ್ಬೆಂಡಿಗೆ ಸ್ವಲ್ಪ ನಾಚಿಕೆ. ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರು ಜಾಸ್ತಿ ಇರಲ್ಲ, ಮಾತಾಡೋಕ್ಕೆಲ್ಲ ಸ್ವಲ್ಪ ಹಿಂಜರಿತಾರೆ. ಆದ್ರೂ ಫೋರ್ಸ್ ಮಾಡಿ ಮಾತಾಡಿಸಿದ್ದಕ್ಕೆ ಅಷ್ಟು ಮಾತಾಡಿದ್ರು. ನಾವಿಲ್ಲಿ ದೇವಸ್ಥಾನದ ಹತ್ರ ರೀಚ್ ಆದೋ 45 ಮಿನಿಟ್ಸ್ ಆಯಿತು. ಇಲ್ಲಿ ರೀಚ್ ಆಗೋಷ್ಟರಲ್ಲಿ ಕಾರ್ ಪಾರ್ಕ್ ಮಾಡೋಣ ಅಂತ ಹೇಳಿದ್ರೆ ಕಾರ್ ಪಾರ್ಕಿಂಗ್ ಕೂಡ ಪ್ಲೇಸ್ ಇರಲಿಲ್ಲ. ಅಷ್ಟು ರಶ್ ಇತ್ತು. ನಾನು ನಿಮ್ಗೆ ಹೇಳೋದ್ನೆಲ್ಲ ಜನಸಾಗರ ಅಂತ, ಜನಸಾಗರನೇ ಆಗಿಬಿಟ್ಟಿತ್ತು ಇಲ್ಲಿ. ಅಟ್ಲೀಸ್ಟ್ ಕಾರ್ ಪಾರ್ಕ್ ಮಾಡೋಕ್ಕೂ ಪ್ಲೇಸ್ ಇಲ್ಲ. ಆಗೋ ಈಗೋ ಎಲ್ಲೋ ಪಾರ್ಕ್ ಮಾಡಿ ಹೋದೋ. ನೋಡಿ, ಹೊರ್ಗಡೆಯಿಂದನೇ ರೋಡಿಂದನೇ ಇಷ್ಟು ರಶ್ ಇದೆ. ದರ್ಶನ ಆಗುತ್ತೆ ಅಪ್ಪ ಆಗಲ್ವೋ ಅಂತ ಅಂದ್ಕೊಂಡು ಯೋಚನೆಯಲ್ಲಿ ಹೋದೋ. ಹಾಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಬಂದಿದ್ದರು. ಅವ್ರಿಗೇನೋ ಅಲ್ಲಿ ಪರಿಚಯ ಇದೆ. ಸೊ ನೋಡಿ, ಜನದಲ್ಲಿ ಮಿಸ್ ಆಗಿಬಿಡ್ತೀನಿ ಅಂತೇಳಿ ಇವರು ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಅಷ್ಟು ರಶ್ ಇತ್ತು ಅಂತ ನಿಮ್ಗೆ ಹೇಳ್ತಿರೋದು. ಕೊನೆಗೂ ಅಷ್ಟು ಇಷ್ಟು ಎಷ್ಟು ಸರ್ಕಸ್ ಮಾಡಿದ್ರೂ ದರ್ಶನ ಆಗಲೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಗಂಟ ಬಂದಿದ್ದೀವಿ, ತಡೆ ಹೊಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದರೆ ಇಲ್ಲಿ ನೋಡಿ, ಇಲ್ಲೂ ಇಷ್ಟು ರಶ್ ಇತ್ತು. ಸೊ ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದಿದ್ರು ಅಂತೇಳಿ ಅವ್ರು ಆಗೋ ಈಗೋ ಹೋಗಿ ದರ್ಶನ ಮಾಡ್ಬಿಟ್ಟು ಬಂದುಬಿಟ್ರು. ನಾವು ಗಣೇಶಲ್ಲಿ ಪೊಲೀಸ್ ಎಲ್ಲ ಬಂದುಬಿಟ್ರು. ಅದಕ್ಕೆ ಸುಮ್ಮನೆ ಅವ್ರ ಕೈಲಿ ಜನದ ಕೆಲವೊಂದು ಮಾತು ಅನ್ಸ್ಕೊಂಡು ಹೋಗೋದು ಬೇಡ ಅಂತ ಬಂದುಬಿಟ್ಟು ಇಲ್ಲಿ ತಡೆ ಹೊಡ್ಸೋಕ್ಕೂ ಅಷ್ಟೇ ಅವ್ರು ಬಂದ್ರಲ್ಲ ಜೊತೆಲಿ. ಸೊ ಬೇಗನೆ ಆಯಿತು. ಎಷ್ಟು ರಶ್ ಇದ್ದಾರೆ ನೋಡಿ ತಡೆ ಹೊಡ್ಸೋಕ್ಕೆ ಕೂಡ. ಸೊ ಎಲ್ಲ ಆಯಿತು. ಮತ್ತು ಹಾಗೇ ಅಲ್ಲಿ ಸುಸ್ತಾಗ್ತಿತ್ತು ಅಂತೇಳಿ ಎಳ್ನೀರೆಲ್ಲ ಕುಡ್ಕೊಂಡು ನಾವು ಮತ್ತೆ ಮಂಡ್ಯಗೆ ಹೊರಟು. ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇದೊಂದು ಹೇಳೋದು ಮರ್ತಿದ್ದೆ ನೋಡಿ, ಈ ಫೋಟೋದಲ್ಲಿರೋದು ಯಾರು ಅಂತೇಳಿ ಇವ್ರು ನನಗಲ್ಲಿ ಸಿಕ್ಕಿದ್ರು. ಸೊ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ಫೋಟೋಸ್ ತೊಗೊಂಡೆ. ಅವರೇ ನಂಬರ್ ಕೊಟ್ಬಿಟ್ಟು ನನಗೆ ಕಳಿಸು ಅಂತ ಹೇಳಿದರು. ತುಂಬ ಖುಷಿ. ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್.